ಒಂದನೇ ಅಧ್ಯಾಯದೊಳಗ ಶಿವ ಏನ್ ಹೇಳ್ತಾನಂತ ಕೇಳಿದ್ರ ಪುಣ್ಯಾತ್ಮರೇ, ನಂದೇಶ ಕೇಳ್ತಾನ ಶಿವನ. ಶಿವ ಭಗವಂತ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ, ನನಗ ಆದಿಶಕ್ತಿ ಮಹಿಮೆಯನ್ನ ಹೇಳು ಅಂತ ಕೇಳ್ತಾನ. ಆದಿಶಕ್ತಿ ಮಹಿಮೆ ವರ್ಣನೆ ಹೇಳು ಅಂತ ಕೇಳಿದಾಗ ಶಿವ ಹೇಳ್ತಾನ ಪುಣ್ಯಾತ್ಮರೇ ನಂದೀಶನಿಗೆ, ಯಾಕಪ್ಪ ನೀನು ಈ ದೇವಿ ಚರಿತ್ರೆಯನ್ನ ಕೇಳಬೇಕನ್ನೋ ವಿಷಯ ನಿನಗೆ ಯಾಕೆ ಬಂತು ಅಂತ ಕೇಳ್ತಾನ. ಜಗನ್ಮಾತೆ ಜಗದಂಬ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಇರುವಂತಹ ತಾಯಿಯ ಮಹಿಮೆಯನ್ನ ನನ್ನ ಹೃದಯದಲ್ಲಿ ಕೇಳಬೇಕನ್ನೋ ಅನುಭವ ನನಗೆ ಬರುತ್ತದ. ಅದಕ್ಕಾಗಿ ಶಿವ ನಿನ್ನ ಪಾದಕ್ಕೆ ನಾ ಬಿದ್ದು ಹೇಳ್ತಾ ಇದ್ದೇನೆ, ನನಗ ತಾಯಿಯ ವರ್ಣನೆ ನೀನು ಸದಾ ಹೇಳ್ಬೇಕಾಗ್ತದ ಅಂತಂದಾಗ ಶಿವ ಏನಂತಾನ, ಆತಪ್ಪ ಆ ತಾಯಿ ವರ್ಣನೆ ನೀ ಕೇಳ್ಬೇಕಂದ್ರ ನಿನ್ನ ರಜಗುಣ ಬಿಡು, ತಾಮಸ ಗುಣವ ಬಿಡು, ಸತ್ತು ಗುಣನ ಬಿಡು, ಆದ್ರ ಸತ್ಯ ಧರ್ಮ ಒಂದು ಬಿಡದಂತಿರು. ಅಂದ್ರ ಭಾವ ಚೆನ್ನಾಗಿರ್ಬೇಕು. ಆ ಭಾವದಿಂದ ನೀ ಕೇಳಿದ್ರ ಇಲ್ಲೇನಂತಾರಂದ್ರ ದೇವರನ್ನೋ ಪದ ಏನಂತ ಕೇಳಿದ್ರ ನಂದೇಶನಿಗೆ ಶಿವ ಹೇಳ್ತಾನ, ದೇವರಂದರೆ ಮೂರಕ್ಷರ ದೇವರ. ಆ ಮೂರಕ್ಷರ ಪದ ಏನಂತ ಕೇಳಿದ್ರೆ ಶಿವ ಯಾರಿಗೆ ಹೇಳ್ತಾನೆ ಈ ಮಾತನ್ನ? ನಂದೇಶ ಬಸವೇಶ್ವರಗ ಹೇಳ್ತಾನ. ದೇವ ದೇವತಾನುಗಳು ಆ ದೇವಿ ಪುರಾಣ ಕೇಳಕ್ ಇಚ್ಛೆ ಮಾಡ್ಯಾರ. ನಾವು ಮಾನವರಾಗಿ ಆ ತಾಯಿ ವರ್ಣನೆ ಕೇಳಕ್ ಬರುದಿಲ್ಲ ಅಂದ್ರ ಈ ಮನುಷ್ಯ ಜನ್ಮ ಬಂದು ವ್ಯರ್ಥ ಆಗ್ತದ, ಈ ಜೀವನ ವ್ಯರ್ಥ ಆಗ್ತದ. ಯಾವಾಗ ಶಿವ ಹೇಳ್ತಾನ ದೇವರನ್ನು ಪದ ಅಂದ್ರೇನೋ ನಂದೇಶ ಕೇಳು ಅಂತಾನ. ಏನ್ರಿ ದೇವರ ಅನ್ನೋ ಪದ ಅಂದ್ರ ದೇವ್ ಅಂದರ ತಾಯಿಗೆ ದೇವ ಇಲ್ಲ ಅಂದ್ರೆ ದೇಹನ ಇಲ್ಲ, ಆಕಿಗೆ ಹುಟ್ಟು ಸಾವ ಇಲ್ಲ. ನರನು ಹರನಾಗ ಬಲ್ಲನು, ಹರನು ಎಂದು ನರನಾಗಕ್ ಬರೋದಿಲ್ಲ ಅಂತಾರೆ ಇಲ್ಲಿ. ಹಂಗ ಆ ತಾಯಿಗೆ ದೇಹವಿಲ್ಲ. ಮತ್ತ ಓ ಅಂದರ ಓ ಅನ್ನೋ ಅರ್ಥ ಏನು? ದೇವರ. ದೇವರ ಓ ಅಂದ್ರೆ ಆ ತಾಯಿ ವರ್ಣನೆ ಮಾಡಾಕ, ಓ ಅಂದ್ರ ಆ ತಾಯಿ ವರ್ಣನೆ ಮಾಡಾಕ ಜನ್ಮ ಜನ್ಮಾಂತರನು ತಿಳಿಯಾಕಿಲ್ಲ ಅಂತಾನ ಶಿವ. ಜನ್ಮ ಜನ್ಮಾಂತರನು ತಿಳಿಯಾಕಿಲ್ಲ ಅಂತಾನ. ಓ ಅಂದ್ರೆ ವರ್ಣನೆ ಮಾಡಾಕ ಅದು ಅಸಾಧ್ಯ. ದೇವ ಮುಂದ ದೇವರ. ರ ಅಂದ್ರೆ ಏನ್ ಹೇಳ್ತಾನೆ ಇಲ್ಲಿ? ದೇವರಿಗೆ ರೂಪನೇ ಇಲ್ಲ ಅಂತ ಹೇಳ್ತಾನ ಶಿವ. ಏನಂತಾನ್ರಿ? ದೇವರಿಗೆ ರೂಪನೇ ಇಲ್ಲ. ದೇವರು ಯಾವ ರೂಪದೊಳಗೆ ಬಂದ ವರ್ಣನೆ ಮಾಡ್ತಾನದ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತಾನ ಶಿವ. ನಂದೇಶನಿಗೆ ಹೇಳ್ತಾ ಇದ್ದಾನೆ, ದೇವರು ಯಾವ ರೂಪ ತಗೊಂಡು ಬರ್ತಾನೋ ಅದಕ್ಕೆ ಹೇಳಲಕ್ಕ ಅದು ಅಂತ್ಯನೇ ಇಲ್ಲ ಅಂತ, ಸಾಧ್ಯವೇ ಇಲ್ಲ. ಅದಕ್ಕೆ ಮನುಷ್ಯನಲ್ಲೇ ಯಾರೋ ಬರಲಿ ಅವ್ರನ್ನ ಹೆಂಗ ನೋಡ್ಬೇಕು ಬಸವೇಶ ಅಂತ ಕೇಳಿದ್ರ ದೇವ ಸ್ವರೂಪವನ್ನ ನೋಡು, ದೇವ ಸ್ವರೂಪವನ್ನ ನೋಡು ಅಂತ. ಯಾವ ಸ್ವರೂಪ? ದೇವ ಸ್ವರೂಪವನ್ನ ನೋಡು. ನಿನ್ನ ಮನುಷ್ಯ ಜನ್ಮದೊಳಗ ದೇವ ಸ್ವರೂಪ ಬರಬೇಕಂದ್ರ ಯಾವ ಬುದ್ಧಿ ಬಂದಿರಬೇಕು? ಸ್ಥಿತ ಪ್ರಜ್ಞನಾಗಿರ್ಬೇಕು. ಸ್ಥಿತ ಪ್ರಜ್ಞಾ. ಸ್ಥಿತ ಪ್ರಜ್ಞಾ ಅಂದ್ರೆ ಎದಕ್ಕಂತಾರ? ಜಗತ್ತೆಲ್ಲ ನೋಡಿದ್ರ ದೇವರ ಕಾಣ್ತದ. ಈ ಜಗತ್ತೆಲ್ಲ ದೇವರ ಕಾಣ್ತದ.
ಮತ್ತೇನ್ ಹೇಳ್ತಾನಿಲ್ಲ ಶಿವ, ದೇವರಂದರ ಈ ಗುಡ್ಡ ಗವಾರಗಳೆಲ್ಲ ತಾಯಿಯ ಅಂಗಾಂಗಗಳು ಕಾಣ್ತಾವಂತ. ಗುಡ್ಡ ಗವಾರಗಳೆಲ್ಲ ತಾಯಿಯ ಅಂಗಾಂಗಗಳು ಕಾಣ್ತಾವಂತ ಪುಣ್ಯಾತ್ಮರೇ. ಮತ್ತೆ ತಾಯಿ ಅಳತಿ ಎಷ್ಟೈತೆ ಅಂತ ಕೇಳಿದ್ರ 100 ಯೋಜನೆ ಅಡಿ ಅಂತ. 100 ಯೋಜನೆ ಅಡಿ ಅಂತ. ಎಷ್ಟಾಗ್ಬೋದು ನೋಡ್ರಿ, ಲೆಕ್ಕ ಮಾಡಿ. ಆ ತಾಯಿಯ ಒಂದು ಪಾದ ಅದು ಎಷ್ಟು ದೊಡ್ಡದೈತೆ ಅಂತ ಕೇಳಿದ್ರ ಮೃತ್ಯು ಲೋಕಲ್ಲ, ಪಾತಾಳ ಲೋಕಲ್ಲ, ಅದು ಬ್ರಹ್ಮ ಲೋಕವಲ್ಲ, 3 ಲೋಕ ಹಿಡಿದು ಹೊರಗೈತೆ ಅಂತ. ತಾಯಿ ಒಂದು ಪಾದ, ಬರೇ ತಾಯಿ ಒಂದು ಪಾದ 3 ಲೋಕದ ಹೊರಗ ತುಂಬೈತಿ ಅಂತ. ಶಿವ ಹೇಳ್ತಾನ ನಂದೇಶ, ಈ ತಾಯಿ ವರ್ಣನೆ ಹೇಳಬೇಕಂದ್ರ ಅದು ಎಷ್ಟು 1000 ನಾಲ್ಗೆ ಹೇಳಿದ್ರು ಕೂಡ ಅದು ಮುಗಿಲಾಕ ಸಾಧ್ಯವಿಲ್ಲ ಅಂತ. ಬಸವೇಶ ಹೆಂಗ ಕುಂತಿದ್ದಾರೆ ಅವಾಗ, ನಂದೇಶ ಹೆಂಗ ಕುಂತಿದ್ದ ಅಂತ ಕೇಳಿದ್ರ ನಾನು ಎಲ್ಲಿ ಕುಂತೇನೆ ಅನ್ನೋದು ನಂದೇಶನಿಗೆ ಪ್ರಜ್ಞೆ ಇರಲಿಲ್ಲ ಅಂತ. ಹಿಂಗ ನಂದೇಶ ಕುಂತಿದ್ದಂತೆ. ಈ ದೇವರ ಪುರಾಣದೊಳಗ ಅವಧೂತ ಸಚ್ಚಿದಾನಂದ ಚಿಚಕ್ತಿ ಶಿವಾನಂದ ಬ್ರಹ್ಮಾನಂದ ಸ್ವರೂಪದೊಳಗೆ ಹೇಳ್ತಾ ಇದ್ದಾನ ಶಂಕರ ಭಗವಾನ್. ತಾಯಿ ಉಡುಗೊರೆ ಎಷ್ಟು ದೊಡ್ಡದೈತೆ ಅಂತ ಕೇಳಿದ್ರ ತಾಯಿ ವರ್ಣನೆ ಮಾಡ್ತಾ ಇದ್ದಾನೆ ಶಿವ. ಆ ತಾಯಿ ಉಡುಗೊರೆ ಅದು ಬ್ರಹ್ಮಾಂಡದಷ್ಟು ದೊಡ್ಡದೈತೆ ಅಂತ ಹೇಳಿದ್ರು. ಎಷ್ಟು? ಬ್ರಹ್ಮಾಂಡದಷ್ಟು ದೊಡ್ಡದೈತೆ ಅಂತ ಹೇಳಿದ್ರು. ಮತ್ತೆ ತಾಯಿಯ ಕೊರಳೊಳಗಿರುವ ಮಾಲೆಗಳು ಅದು ಎಷ್ಟೈತೆ ಅಂದ್ರ ಕೈಲಾಸದ ತುಂಬೆಲ್ಲ ತುಂಬಿತ್ತಂತ. ಯಾರು ಹೇಳ್ತಾರ ಅದನ್ನ? ಶಿವ ಬಸವೇಶನ ಕೇಳ್ತಾ ಇದ್ದಾನೆ. ಅದು ಬಹಳ ಎಷ್ಟು ದೊಡ್ಡದೈತೆ ಅಂದ್ರೆ ಅದು ಕೇಳಾಕ ನೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಬಸವೇಶ. ದೊಡ್ಡಾಕ ನೆಲೆ ಇಲ್ಲ. ಆ ತಾಯಿಯ ಕೈಗಳು ಎಷ್ಟದಾವಂತ ಕೇಳಿದ್ರೆ 1000 ಕೈಗಳು ಎಡಗಡೆ, 1000 ಕೈಗಳು ಬಲಗಡೆ. ಅದು ಒಂದು ಕೈ ಚಾಚಿದ್ರೆ, ಮುಕ್ತ ಲೋಕದಿಂದ ಕೈ ಚಾಚಿದ್ರೆ ಅದು ಸತ್ಯ ಲೋಕದವರೆಗೆ ಹೋಗ್ಬಿಡ್ತಿತ್ತಂತ ತಾಯಿ ಕೈಯ. ಮುಕ್ತ ಲೋಕದಿಂದ ಸತ್ಯ ಲೋಕದವರೆಗೂ ಆ ಕೈ ಹೋಗಿತ್ತಂತೆ. ಇಂಥ ತಾಯಿಯ ವರ್ಣನೆ ನಾನು ಏನಂತ ಹೇಳಲಿ ಅಂತ ಶಿವ. ಅದು ನಾನೇನಂತ ಹೇಳಲಿ? ಆ ತಾಯಿಯ ಉದರದೊಳಗೆ ಜನ್ಮ ಎತ್ತುತ್ತಾರೆ ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಜನ್ಮ ಎತ್ತುತ್ತಾರ. ಅದು ಎಲ್ಲಿ ಜನ್ಮ ಎತ್ತಾರ? ಶಿವಲೋಕ ಪಟ್ಟಣದೊಳಗ ಕೈಲಾಸದೊಳಗ ಜನ್ಮ ಎತ್ತಾರ. ಬ್ರಹ್ಮ ವಿಷ್ಣು ಮಹೇಶ್ವರ ಎತ್ತಂತ ತಾಯಿ ಏನ್ ಮಾಡ್ತಾಳೆ ಅಂತಂದ ಕೇಳಿದ್ರ, ಯಾವಾಗ ಜನ್ಮ ಕೊಟ್ಟು ಆ ಕೂಸಗಳನ್ನಿಟ್ಟು ಆ ಕೂಸಗಳನ್ನು ಬಿಟ್ಟು ಹೋಗ್ಬಿಟ್ಲು. ಎಷ್ಟು ವರ್ಷ ಬಿಟ್ಟು ಹೋದ್ರೆ ತಾಯಿ? ಅದು 106 ವರ್ಷ ಹೋದ್ಲು. ಆ ತಾಯಿ ಜಗತ್ಮಾತೆ ಜಗದಾಂಬೆ ಕಲಾಂಬ ಕೋಟಿ ಬ್ರಹ್ಮಾಂಡದ ಆಯ್ತಿ ಗೊತ್ತಲ್ಲ. ಜಗದಂಬ ಜಗಜ್ಜನನೇ ಆ ತಾಯಿಯ ಉದರದಲ್ಲಿ ಹುಟ್ಟಿದಂತ ಬ್ರಹ್ಮ ವಿಷ್ಣು ಮಹೇಶ್ವರ. ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಬಾಲರು ಇರುವಾಗ ನಮ್ಮನ್ನ ಯಾರನ್ನ ಹುಟ್ಟಿಸಿದರು ಭೂಮಿ ಮೇಲೆ? ಈ ಕೈಲಾಸದೊಳಗೆ ನಮ್ಮನ್ನ ಯಾರು ಹೆತ್ತರು? ನಮ್ಮನ್ನು ಯಾರು ಹೆತ್ತು ನಮ್ಮನ್ನ ಬಿಟ್ಟು ಹೋದ್ರು? ಆ ತಾಯಿಯ ಗುಣಾರ ಹೆತ್ತ ಕಟಕ ಅಂತ ಕೇಳ್ತಿದ್ರು. ಇವತ್ತು ಅನ್ನಿಲ್ಲದೆ ನೀರಿಲ್ಲದೆ ಏನಿಲ್ಲದ ತಪಸ್ಸೆಯನ್ನು ಹೊಡಿಬೇಕಂತ ಅನ್ನುವಾಗ ಆಕಾಶವಾಣಿ ಆಗ್ತಂತ ಬ್ರಹ್ಮದೇವನಿಗೆ ಏನಂತ ಆಕಾಶವಾಣಿ ಆಗ್ತದೆ?
ಪದ್ಮಾಸನ ಪದ್ಮಾಸನ ಆದಿಷ್ಠಾನವನ್ನು ಹಾಕಿ 3 ಮಂದಿ ನೀವು ಜಪ ಮಾಡುತ್ತಾ ತಾಯಿಯ ಸ್ಮರಣದಲ್ಲಿ ಕುಂದ್ರಿ. ಆ ತಾಯಿಯಲ್ಲಿದ್ರು ಕೂಡ ನಿಮ್ಮ ಜಪ ತಪ ಕರ್ಮ ಕ್ರಿಯಾದಿ ನೇಮವನ್ನ ಜಪಿಸುತ್ತಾ ಆ ತಾಯಿಯ ಮಹಿಮವನ್ನ ನೀವು ವರ್ಣನೆ, ಆ ತಾಯಿ ಅಮ್ಮ ಅಮ್ಮ ಅಂತ ನೀವು ಕೂಗಿತ ಕರೆಯಿದ್ರೆ ಈ ರಾತ್ರಿ ಆಕಾಶವಾಣಿ ಆ ಅಮ್ಮ ಬಂದೇ ಬರ್ತಾಳಂತ ಆಕಾಶವಾಣಿ ಹಾಕಂತ. ಯಾವಾಗ ಬ್ರಹ್ಮದೇವರು ಪದ್ಮಾಸವನ್ನು ಹಾಕಿದ್ರು, ವಿಷ್ಣು ದೇವ ಪದ್ಮಾಸವನ್ನು ಹಾಕಿದ, ಶಂಕರ ದೇವ ಪದ್ಮಾಸನ ಹಾಕಿದ, ಕುಂತಂತವ್ರು ಏನಂತೆ ಕುಂತ್ರಂತ. ಅದು ಎಷ್ಟು ಬಾಲರು? ಬರೇ ಒಂದು 10 ವರ್ಷದ ಬಾಲರಾಗಿದ್ರು. ಕುಂತ ಕೂಗುತ್ತಾರ, ತಾಯಿ ಜಗನ್ಮಾತೆ ಜಗಜ್ಜನನಿ ಅಮ್ಮ ಅಂತ ಯಾವಾಗ ಕೂಗಿದ್ರು, ಆ ಜಗನ್ಮಾತೆ ಜಗಜ್ಜನನಿ ಯಾವ ರೂಪ ತಗೊಂಡ್ಬೇಕಾದ್ರಿ ಅಂತ ಕೇಳಿದ್ರ, ಸಣ್ಣ ಒಂದು ಬಡವಳ ಅವತಾರಿಯಾಗಿ ಬಂದು ನಿಲ್ತಾಳ. ಬ್ರಹ್ಮದೇವ ಅಂತಾಳ, ನಮ್ಮಂತ ಮೂರ್ತಿಗಳ, ನಮ್ಮ ತ್ರಿಮೂರ್ತಿಗಳ ತಾಯಿ ಹಿಂಗಿರುವಳ. ವಿಷ್ಣು ದೇವಂತಾನ, ಹೇ ಬ್ರಹ್ಮದೇವ, ನೀನು ಸೃಷ್ಟಿ ಮಾಡಿದಂತ ಪುಣ್ಯಾತ್ಮ ಇರಬಹುದು, ತಾಯಿಗೆ ರೂಪವಿಲ್ಲ, ದೇಹವೂ ಇಲ್ಲ, ಆಕಿ ವರ್ಣನೆ ಮಾಡಾಕ ಅಸಾಧ್ಯನೂ ಇಲ್ಲ. ಅಸಾಧ್ಯ ಇಲ್ಲ ಖರೆ, ಆ ಗುಣ ಹೆಂಗಿರ್ಬೇಕಂತ ಕೇಳ್ತಾರೆ. ಗುಣ ನಿರ್ಭಯವಾಗಿರ್ಬೇಕು. ಆ ತಾಯಿ ಯಾವ ರೂಪದೊಳಗೆ ಬರ್ತಾಳ ಅಂತ ಕೇಳಿದ್ರ ವಿಷ್ಣು ಹೇಳ್ತಾರ, ನನ್ನ ತಾಯಿಯ ಮಹಿಮ, ನನ್ನ ತಾಯಿಯ ವರ್ಣನನ್ನ ಕೇಳಿದ್ರ, ಒಂದು ಕೂಗು ಹೊಡೆದ್ರ ರಾಕ್ಷಸಗಳೆಲ್ಲ ತರ 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 ನಡಿಗೆ ಹೋಗ್ತಾವ. ನನ್ನ ಅಮ್ಮ ಹಿಂತಾಗ್ಯದಾಳಂತ ಯಾವಾಗ ಹೇಳ್ತಾನ ವಿಷ್ಣು ದೇವ, ತಾಯಿ ಅವತಾರ ತಗೊಂತಾಳ. ಸಾವಿರ ತೋಳಗಳಿಂದ ಅವತಾರವನ್ನ ಧಾರಣೆ ಮಾಡಲ್ಲ. ಮಕ್ಕಳ, ಹೇ ಬಾಲರ, ನಿಮಗೇನ್ ಬೇಕು ಅಂತ ಕೇಳ್ತಾಳ. ಅಲ್ರಿ, ಅಕಸ್ಮಾತ್ ಒಬ್ಬ ಸ್ತ್ರೀಗೆ ಒಂದು ಮಗ ಇರ್ತದ, ಒಂದ್ 10 ವರ್ಷ ತಪ್ಪಿಸಿ ಹೋಗಿರ್ತದ, 10 ವರ್ಷ ತಪ್ಪಿಸಿ ಹೋಗಿರ್ತದ ಕೋಸ. ಅಕಸ್ಮಾತ್ ಎಲ್ಲರೂ ಬಂದ ಆ ತಾಯಿನ ಕೂಡ್ಕೊಂತಲ್ಲ, ಆ ತಾಯಿಗೆ ಎಷ್ಟು ಆನಂದ ಆಗಿರ್ಬೇಕು. ತಪ್ಪಿಸಿದ ಕೂಸ 10 ವರ್ಷ ಬಿಟ್ಟ ತಾಯಿ ಮುಂದೆ ನಿಂತ್ರ ಆ ತಾಯಿ ಹೆಂಗಾಗಿರ್ಬೇಕ್ರಿ? ಯಪ್ಪ ಮಗ, ನಿನ್ನಂತ ಮಗನು ನನಗ ಹೆತ್ತ ತಾಯಿ ನನಗ ಕೊಟ್ಟಾಳ, ನಿನ್ನಂತ ಮಗ ತಪ್ಪಿಸಿ ಹೋದ ನನ್ನ ಮುಂದೆ ಬಂದು ನಿಂತಿ ಅಂದ್ರ ಇದಕ್ಕಿಂತ ಭಾಗ್ಯ ನನಗ ದೊಡ್ಡದಿಲ್ಲ ಅಂತಾಳೆ ಆ ತಾಯಿ. ಹಂಗೆ ಯಾವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾರ, ಏನು ವರ ಬೇಕಂತ ಕೇಳಿದ್ರ ಬ್ರಹ್ಮ ವಿಷ್ಣು ಮಹೇಶ್ವರರಂತಾರ, ಅಮ್ಮ ನಮಗೇನಾದರೂ ನೀವು ವರ ಕೊಡ್ಬೋದು, ನೀವೇನಾದರೂ ವರ ಕೊಡ್ಬೋದು ಅಂತ ಕೇಳ್ತಾರ. ಬ್ರಹ್ಮ ವಿಷ್ಣು ಮಹೇಶ್ವರ ಕೇಳ್ತಾರ, ಮಕ್ಕಳಿರ, ಈ ಭೂಮಿ ಮೇಲೆ ಮಕ್ಕಳಿಗಾಗಿ ಜನ್ಮ ಕೊಟ್ಟವರು ಎಷ್ಟೋ ಜನ ಹುಟ್ಟ್ಯಾರ. 84 ಲಕ್ಷ ಜೀವರಾಶಿ ಒಳಗ ಮಕ್ಕಳಿಗೆ, ಬಾಲಕರಿಗಾಗಿ ತಾಯಿ ಜನ್ಮ ಕೊಟ್ಟಾಳ. ಆದ್ರೆ ತಾಯಿಗಾಗಿ ಜನ್ಮ ಕೊಟ್ಟವ್ರು ಯಾರ ಅದಾರೇನ? ಯಾರು ಇಲ್ಲ. ತಾಯಿಯ ಮಹಿಮ, ತಾಯಿಯ ವರ್ಣನೆ ಇದು ಹೆಂಗೈತಂದ್ರ ಶಿವ ಹೇಳ್ತಾನ ನಂದೇಶನಿಗೆ. ನಂದೇಶ ಹೆಂಗ ಕುಂತಿದ್ದ ಅಂದ್ರ ಮೈಮ್ಯಾಗೆಲ್ಲ ನೀರ್ ಹರಿದು ಕ್ಷೀರಸಾಗರ ಸಮುದ್ರ ಕೊಡ್ತಿತ್ತಂತ ನೀರ. ನೀವು ಇಲ್ಲಿ ಕುಂತಿರಲ್ಲ, ನಿಮಗೆ ಹೆಂಗ ಆಗ್ತದ? ಅದಕ್ಕಂತಾರ ನೀವು ಕುಂತೇವೆ ಅಂತ ಕೂಡ ಈ ಜನ್ಮಾಂತರ ತಾಯಿಯ ವರ್ಣನೆ ಈ ಕಿವಿ ಒಳಗ ಹೋದ್ರ ಈ ಕಿವಿ ಒಳಗ ಪಾರಾಗ ಹೋಗ್ಬಾರ್ದ. ನಮ್ಮ ಶರೀರ ರೋಮಗಳೆಲ್ಲ ಎದ್ ನಿಲ್ಬೇಕಂತ.
ಈ ಭಾಗ ಇರ್ಬೇಕಂತ ಕುಂತ ಕೇಳುವಾಗ ತಾಯಿ ವರ್ಣನೆ ಕೇಳುವಾಗ ಬ್ರಹ್ಮ ಹೇಳ್ತಾನ, ಅಮ್ಮ ನಮಗೇನಾದ್ರೂ ನೀವು ಕೊಡಬಹುದು ಅಂತ ಕೇಳಿದಾಗ, ನೀವೇನು ಕೇಳ್ತೀರಿ ಬಾಲಕರೇ ಅದನ್ನ ಕೊಡಬಾರದೇನೆ ಅಂತಾಳ ತಾಯಿ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಳ್ತಾರ, ಅಮ್ಮ ನಿನ್ನಕ್ಕಿಂತ ಈ ಜಗತ್ತಿನಾಗ ಯಾವ ವಸ್ತು ಅನ್ನೋದು ದೊಡ್ಡದೈತೇನ? ಅಮ್ಮ ಅನ್ನೋ ಪದದಕ್ಕಿಂತ ಇನ್ನೊಂದು ಪದ ಯಾವುದು ದೊಡ್ಡದೈತಿ ಭೂಮಿ ಮ್ಯಾಲ ಅಂತ ಕೇಳ್ತಾರ. ಯಾವ ಪದ ಐತ್ರಿ? ಒಂದು ಸಾಲಿ ಒಳಗ ಮಸ್ತರ 10ನೇ ತರಗತಿ ಒಳಗ ಹೇಳಿದಂತ, ನಿಮ್ಮ ಮನೆ ಸಂಸ್ಕಾರದೊಳಗ ಒಂದು ಪದ ಬರ್ಕೊಂಡು ಬರ್ರಿ. ಅದು ಯಾವ ಪದ ಅಂದ್ರ, ನೀವು ನಿಮ್ಮ ತಾಯಿ ತಂದೆಗಳನ್ನ ಕೇಳ್ರಿ, ನೀವು ಬಂಧು ಬಳಗವನ್ನ ಕೇಳ್ರಿ, ಒಂದು ಪದ ನೀವು ಬರ್ಕೊಂಡು ಬಂದ್ರ ಅದಕ್ಕ 100 ಮಾರ್ಕ್ಸ್ ಕೊಡ್ತಾನೆ ಅಂತ ಹೇಳಿದ್ರು. ಎಲ್ಲಾ ಹುಡುಗರು ಪದ ಅಂದ್ರ ಏನೋ ಹಾಡ ಬರದವ, ಏನೋ ರೆಕಾರ್ಡ ಬರದವ, ಒಂದೆರಡು ಹುಡುಗರು ಸಂಖ್ಯಾ ಬಾಳ ನಾಟಕ ಮಾತಾಡೋದು ಅಂದ್ರ ಹೆಂಗೈತ್ರಿ ಕಲಿಯೋಗದಾಗ ಅಂತ ಕೇಳಿದ್ರ, ಕಲಿ ಬ್ರಹ್ಮ ಹೇಳ್ತಾನ, ಕೃತಾಯುಗ ತ್ರತಾಯುಗ ದ್ವಾಪಾರ ಯುಗ. ಇಲ್ಲಿ ಮಟ್ಟ ಕಲಿ ಹೆಂಗ್ ಬಂದ? ಸಮಾಧಾನದಿಂದ ಬಂದ. ಕಲಿಯುಗದಾಗ ಹೆಂಗ್ ಬಂದಾರಿ? ಕಲಿ ಬ್ರಹ್ಮನ ಮುಂದ ನಾಲ್ಗೆ ಹಿಡ್ಕೊಂಡ, ಒಂದ ಕೈಲೆ ಶಿಸ್ನ ಹಿಡ್ಕೊಂಡ ಡ್ಯಾನ್ಸ್ ಹೊಡ್ಯಾಕತ್ತಂತ. ಕಲಿ ಡ್ಯಾನ್ಸ್ ಯಾವಾಗ ಡ್ಯಾನ್ಸ್ ಹೊಡಿತಿದ್ದ ಕಲಿ, ಅವಾಗ ಬ್ರಹ್ಮದೇವ ಕೇಳಿದಂತ, ಬ್ರಹ್ಮದೇವ ಕೇಳಿದಂತ, ಏ ಕಲಿ, ನೀನು ಕೃತಾಯುಗದೊಳಗೆ ಡ್ಯಾನ್ಸ್ ಹೊಡೆದಿಲ್ಲ, ಮತ್ತು ದ್ವಾಪಾರ ಯುಗದೊಳಗೂ ಡ್ಯಾನ್ಸ್ ಹೊಡೆದಿಲ್ಲ, ಮತ್ತು ತ್ರತಾಯುಗದೊಳಗೂ ಡ್ಯಾನ್ಸ್ ಹೊಡೆದಿಲ್ಲ. ಕಲಿಯುಗದೊಳಗೆ ಯಾಕೆ ಡ್ಯಾನ್ಸ್ ಹೊಡ್ಕೊಂತ ಬರಾಕತ್ತಿದೆ? ಮತ್ತ ಹೋಗ್ತಿದೆ ಆ ಘಟಕ್ ಬೀಳ್ತಿದೆ, ಬರ್ತಿದೆ ಈ ಘಟಕ್ ಬೀಳ್ತಿದೆ, ಡ್ಯಾನ್ಸ್ ಹೊಡಾಕತ್ತಲ್ಲ ಅಂತ ಕೇಳಿದಂತ. ಅವಾಗ ಕಲಿ ಹೇಳ್ತಂತ, ಕೃತಾಯುಗ ತ್ರತಾಯುಗ ದ್ವಾಪಾರ ಯುಗ. ಇಲ್ಲಿ ಮಟ್ಟ ಅದು ನಿನ್ನ ಶಕ್ತಿ ಪವರ್ ನಡೆದಿತ್ತು, ಕಲಿಯುಗದೊಳಗೆ ನನ್ನ ಶಕ್ತಿ ಪವರ್ ನಡೀತಿತ್ತೆ ಅಂತ ಹೇಳಿದಂತ. ಅದ ಹೆಂಗ? ಒಂದ್ ಕಡೆ ಅಧ್ಯಾತ್ಮ ಹತ್ತಿತ್ತಂತೆ, ಒಂದ್ ಕಡೆ ಸಂಖ್ಯಾಬಾಳ ನಾಟಕ ಹತ್ತಿತ್ತ. ಜನ ಎತ್ತಾಗಿತ್ರಿ, ಜನ ಎತ್ತ ಕಡೆ ಇತ್ತು, ಡ್ಯಾನ್ಸ್ ಕಡೆ ಕಡೆನೇ ಇತ್ತಂತ. ಅಂದ್ರೆ ಕಲಿಯೋಗದೊಳಗ ಡ್ಯಾನ್ಸಿಗೆ ಮರ್ಯಾದೆ ಇದ್ದಷ್ಟ ಪಾರಮಾರ್ಥಕ್ಕೆ ಕೊಡುವಾಗ ಈ ಜನ ಅಂತಾರೆ. ಬ್ರಹ್ಮ ಹೇಳಿದ, ಏ ಕಲಿ, ನೀನು ಡ್ಯಾನ್ಸ್ ಹೊಡ್ಯಾಕತ್ತೀರಿ, ಏನು ಕುಡ್ದಿದೆ ಅಂತ ಕೇಳಿದಂತ. ಕಲಿಯುಗದೊಳಗ ಸೇರಕ್ಕೆ ಬೆಲೆ ಇದ್ದಷ್ಟು ಇನ್ನಷ್ಟು ಬೆಲೆ ಇಲ್ಲ ಅಂತ ಹೇಳ್ತಂತ ಕಲಿ. ಅದಕ್ಕೆ ಏನ್ ಹೇಳ್ತಾರೆ ಕಲಿ ಗೊತ್ತಾ? ನನ್ನ ಮಿತ್ರರು ಯಾರು? ಪರಯ ನಿಂದೆಯನ್ನ ಯಾರು ಮಾಡ್ತಾರ ಅವರೇ ನನ್ನ ಮಿತ್ರರು. ಸಂತ ಶರಣರ ದೇವಿ ಚರಿತ್ರೆ ಕೇಳೋರನ್ನ ಯಾರು ನಿಂದನೆ ಮಾಡ್ತಾರ ಅವರೇ ನನ್ನ ಮಿತ್ರರು. ಯಾರು ಸೇರೆ ಸಿಂಧಿಯನ್ನು ಕುಡಿತಾರ, ಯಾರು ಜೋಜ ಆಟಗಳನ್ನ ಆಡ್ತಾರ, ಇವರೆಲ್ಲ ನನ್ನ ಮಿತ್ರರು. ಮತ್ತ ಯಾವ ಭಕ್ತಿ ಮಾರ್ಗದೊಳಗೆ ಕುಂತವ್ರಿಗೆ ಯಾರು ಇದನ್ನ ಮಾಡ್ತಾರಲ್ಲ ಅವ್ರು ನನ್ನ ಪ್ರಾಣ ಅಂತ ಹೇಳ್ತಂತ ಕಲಿಯವರು, ನನ್ನ ಪ್ರಾಣ. ಅವಾಗ ಬ್ರಹ್ಮ ಕೇಳಿದ, ಅಲ್ಲ ಕಲಿ, ನೀ ಯಾರನ್ನಾದ್ರೂ ಬಿಡ್ತಿ ಅಂತ ಕೇಳಿದ. ನೀ ಯಾರನ್ನಾದ್ರೂ ಬಿಡ್ತಿ ಹೇಳು. ಅವಾಗ ಏನ್ ಹೇಳ್ಕೊತೇನ್ರಿ ಕಲಿ, ನಾ ಯಾರು ಬಿಡ್ತೇನೆ ಗೊತ್ತಾ? ಬಾಯಿಯಿಂದ, ಕೈಯಿಂದ, ಏನ್ರಿ ಬಾಯಿ ಮಾತಾಡೋದ್ರಿಂದ ಯಾರ ತಿನ್ನಬಾರ್ದನ್ನು ಅಂತಾಗ ಯಾವಾಗ ನಮಗ್ ಬುದ್ಧಿಗೆ ಬರೋದಿಲ್ಲ. ಒಳ್ಳೆ ಬುದ್ಧಿ ಯಾವಾಗ ಬರ್ತದ? ಶಿವ ಶಿವ ಅಂತ ನಿನಗೆ ಯಾರಂತಾರ, ಬ್ರಹ್ಮದೇವ ಅಂತ ನಿನಗೆ ಯಾರಂತಾರ, ಅದು ನಿಷ್ಠೆದಿಂದ ಇರ್ಬೇಕು. ಏನ ಅಕಸ್ಮಾತಾಗಿ ಅವಳ ಮನಸ್ಸು ಚಂಚಲಾಗಿದ್ದ ಕರೆ ಇದ್ರೆ
ಇವರೊಳಗ ಡಾಂಬ್ರಾಟ ಚಲೋ ಮಾಡ್ತೇನೆ ಅಂತ ಹೇಳ್ಕೊಂತ ಕಲಿ. ಡಾಂಬ್ರಾಟ ಚಲೋ ಮಾಡ್ತೇನೆ ಅಂತ ಹೇಳ್ತಾರ. ಅದ್ ಹೆಂಗ್ರಿ ಡಾಂಬ್ರಾಟ ನೋಡ, ನಾವ್ ಪಂಡ್ರಾಪುರಕ್ಕೆ ಹೋದಾಗ ಒಂದು ಹುಡುಗಿ ಹಗ್ಗದ ಮ್ಯಾಗ ನಡೀತಾಳ್ರಿ. ಹಗ್ಗದ ಮ್ಯಾಲ ಆ ಹಗ್ಗದ ಮ್ಯಾಗ ನಡೆಯುವಾಗ ಒಂದು 4 ಮಂದಿ ಕಲ್ರ ಕೇಳಿದ್ರಂತ, ತಂಗಿ ನಿನಗೆ ಎಷ್ಟು ರೊಕ್ಕ ಬೇಕು ಅಷ್ಟು ರೊಕ್ಕ ಕೊಡ್ತೇವೆ, ನಾವ್ ಹೇಳಿದ ಕೆಲಸ ಮಾಡ್ತೀನಿ ಅಂತ ಕೇಳಿದ್ರಂತ. ಆ ಹುಡುಗಿ ಕೇಳ್ತೇನೆ ಅಂತ್ರಿ. ಆ ಹುಡುಗಿ ಈ ₹1 ₹2 ಹಿಡಿತಾರ, ಮತ್ ನೀವ್ ಎಷ್ಟು ರೊಕ್ಕ ಕೊಡ್ತೀರಿ? ನಿನಗೊಂದು ಕೋಟಿ ರೊಕ್ಕ ಕೊಡ್ತೇವಿ, ನಾ ಹೇಳ್ದಂಗ ಹಿಂಗ ನಡಿಬೇಕು. ನೀನು ಬಿಲ್ಡಿಂಗ್ ಮ್ಯಾಗ ನಡಿಬೇಕು. ಆಯ್ತಂತ್ರಿ ಹುಡುಗರು. ಆಯ್ತು ನಡೀತೀರಿ, ಹಗ್ಗದ ಮ್ಯಾಗ ನಡಿತೀನಿ ಮತ್ತ ಬಿಲ್ಡಿಂಗ್ ಮ್ಯಾಗ ನಡೀನಿ ಅಂತ ನೋಡ್ರಿ. ಹ್ಞೂ ಅಂತ್ರಿ. ಆ ಹುಡುಗಿ ಆ 4 ಮಂದಿ ಕಳ್ಳ ಏನ್ ಮಾಡಿದ್ರ ಅಂದ್ರ ಆ ಹುಡುಗಿ ಕರ್ಕೊಂಡು ಬಂದ ಆ ಬಿಲ್ಡಿಂಗ್ ನ್ಯಾಗ ದೊಡ್ಡ ಶ್ರೀಮಂತ, ಆ ಶ್ರೀಮಂತನ ಮನೆ ಒಳಗ ರೊಕ್ಕ ರೂಪಾಯಿ ಬಂಗಾರ ಎಲ್ಲಾ ಇದ್ದು, ಈ ಬಂಗಾರಗಳನ್ನ ತುಡು ಮಾಡ್ಬೇಕ, ಮತ್ತೆ ಈ ಬಿಲ್ಡಿಂಗ್ ಮ್ಯಾಗ ಹತ್ತಿ ಒಳಗೆ ಇಳಿ ಅಂದಂತ ಈ ಕಳ್ರ 4 ಮಂದಿ ಆ ಹುಡುಗಿಗೆ. ಅವಾಗ ಆ ಹುಡುಗಿ ಹೇಳ್ತಂತ, ನಾನು ಇಳಿತೇನೆ ಆ ಬಿಲ್ಡಿಂಗ್ ಮ್ಯಾಗ ಹತ್ತತೇನೆ, ಹತ್ತಬೇಕಾದ್ರ ಅದ್ರೊಳಗೆ ಇಳಿಬೇಕಾದ್ರ ನಂದೊಂದು ಮಜಾ ಐತೆ ಅಂತ ಹೇಳ್ತಂತ ಹುಡುಗಿ. ಅದೇನ, ನಾನು ಹಗ್ಗದ ಮ್ಯಾಗ ನಡೆಯುವಾಗ ತೆಳಗ ಡಮ್ ಡಮ್ ಅಂತ ಬಡಿದಿತ್ತಲ್ಲ, ಅದನ್ನ ಬಡದಿ ಇಳ್ತೀನಿ ಅಂತ್ರಿ ಹುಡುಗಿ. ಅದ್ಯಾಕಂತ ಕೇಳಿದ್ರು, ಹೆಂಗಾಗಿರ್ಬೇಕ್ರಿ? ಹಗ್ಗದ ಮ್ಯಾಗ ಅಂತ ಏನ ಇಳಿತೇನೆ, ನಾನು ಕರೆ ಹಗ್ಗದ ಮ್ಯಾಗ ಹೆಂಗ ಇಡ್ತೇನೆ ಹಂಗ ನಡೆದ ಬಿಲ್ಡಿಂಗ್ ಮ್ಯಾಗ ಇಳಿತೇನೆ. ಅದು ಏನು ತಳಗ ಮೊದಲಿಟ್ಟ ಡಮ್ ಡಮ್ ಅಂತ ಬಡಿತಿರಲ್ಲ, ಅವಾಗ ನನಗೆ ಇಳಿಯಾಕ್ ಬರ್ತದೆ ಅಂತ ಹೇಳ್ತಾರೆ. ಅಂದ್ರ ಯಾರಿಗೆ ಯಾವ ಚಾವಿಯನ್ನು ತಿರುಗಿರ್ತಾನೋ ಭಗವಂತ, ಅದು ಎಂದಿಗೆ ಗೊತ್ತಾಗೋದಿಲ್ಲ ಅಂತ. ಅದು ಎಂದಿಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಪುಣ್ಯಾತ್ಮೆ, ಈ ವರ್ಣನೆಯನ್ನ ಕೇಳಬೇಕಾದ್ರ, ಈ ದೇವಿ ಮಾತೆಯನ್ನ ವರ್ಣಿಸಬೇಕಾದ್ರ ಇಲ್ಲೇನಂತಾರ? ಅಮ್ಮ ಹೇಳ್ತಾಳ, ಬ್ರಹ್ಮ ವಿಷ್ಣು ಮಹೇಶ್ವರ ನಡೀರಿ ಹೋಗೋಣ ಬ್ರಹ್ಮಾಂಡಕ್ಕ. ಈ ಬ್ರಹ್ಮಾಂಡದೊಳಗ ಒಬ್ರು ಅಂತ್ಯಕರ್ತ ಆಗ್ಬೇಕು, ಒಬ್ಬ ಸೃಷ್ಟಿಕರ್ತ ಆಗ್ಬೇಕು, ಒಬ್ಬ ಲಯಕರ್ತ ಆಗ್ಬೇಕು. ಸೃಷ್ಟಿ ಮಾಡೋರು ಯಾರು? ಬ್ರಹ್ಮದೇವ. ಲಯಕರ್ತ ವಿಷ್ಣು ದೇವ, ಅಂತ್ಯಕರ್ತ ಶಂಕರ ಭಗವಾನ್. ಅಂತ್ಯಕರ್ತ ನೀವು ಬ್ರಹ್ಮಾಂಡದ ಒಡೆಯಗಳಾಗಲಿ. ಈ ಬ್ರಹ್ಮಾಂಡದೊಳಗ ಯಾರ ದುಷ್ಟರದರನ್ನ ಅವರನ್ನ ಸಂಹಾರ ಮಾಡ್ರಿ ಅಂತ ಕೇಳ್ತಾವ. ಅವಾಗೇನಂತಾವ್ರಿ? ಈ ಬ್ರಹ್ಮಾಂಡದೊಳಗ ನಾವು ಲಯಕರ್ತನೂ ಅಲ್ಲ, ಸೃಷ್ಟಿಕರ್ತನೂ ಅಲ್ಲ, ನಾನು ಅಂತ್ಯಕರ್ತನೂ ಅಲ್ಲ, ನೀನು ಒಂದು ಭಾಷೆ ಕೊಡಮ್ಮ ಅಂತ ಕೇಳ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರರು. ಅದು ಏನು ಭಾಷೆ ಕೊಡ್ಲಿ ಅಂತ ಕೇಳ್ತಾರ. ಅಮ್ಮ ಕೇಳ್ತಾಳ, ನಾನು ಏನು ಭಾಷೆ ಕೊಡ್ಲಿ ಬಾಲಕರೇ ಅಂದಾಗ, ಅಮ್ಮ ನೀನು ನಮ್ಮನ್ನ ಬಿಟ್ಟು ಹೋಗುದಿಲ್ಲ ಅಂತ ನೀವು ಭಾಷೆ ಕೊಟ್ಟಿದ್ದ ಇದ್ರ ನೀವ್ ಹೇಳ್ದಂಗ ನಾ ಕೇಳ್ತೀನಿ ಅಂತ. ನೀವ್ ಹೇಳ್ದಂಗ ನಾವ್ ಕೇಳ್ತೇವಿ ಅಂತ ಕೇಳ್ತಾರ. ಅವಾಗ ಅಮ್ಮ ಅಂತಾಳ, ಬಾಲರನ್ನ ನನ್ನ ಕಟುಕ ಮನಸ್ಸನ್ನ ಇದ್ದಂಗ ಯಾವ ಹೆಣ್ಣು ಮಕ್ಕಳಿಗೂ ಹಿಂಗ ಕಟುಕ ಮನಸ್ಸಾಗಬಾರ್ದು. ಅಂದ್ರ ಕೂಸಿನ ಬಿಟ್ಟ ಹೋಗುವಂತ ಶ್ರದ್ಧೆ ಯಾರಿಗೆ ಬರಬಾರದು. ಇಂತ ಬುದ್ಧಿಯನ್ನ ಕೊಡುವಂತ ಹೇಳುತ್ತಾ ಆ ತಾಯಿ ಎಂದು ಶಂಭೋ ಶಿವ ಹರ 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 ಮಾದೇವ ಅಂತಾಳ ಜಗನ್ಮಾತೆ ಜಗಜ್ಜನನಿ. ಎಂದ ಕೂಗಿದಳು ಯಾವಾಗ ವಚನ ಕೊಡ್ತಾಳ, ಏ ಬಾಲಕರೇ ನಿಮ್ಮನ್ನ ಬಿಟ್ಟು ಹೋದ್ರೆ ನನ್ನ ಪ್ರಾಣ ಹೋಗ್ಲಿ, ನಿಮ್ಮನ್ನ ಹಿಂದೆ ನಾ ಬಿಟ್ಟು ಹೋಗುವುದಿಲ್ಲ ಅಂತ ವಚನ ಕೊಡ್ತಾ ಇದ್ದಾಳ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರರಂತಾರ, ಅಮ್ಮ ಈ ಜಗತ್ತಿನೊಳಗೆ ಹುಟ್ಟಿದಕ್ಕೂ ನಮ್ಮನ್ನ ಪ್ರತಿಷ್ಠೆಯನ್ನ ನೀ ಮಾಡಿದಕ್ಕೂ ಇದು ಸ್ಮಾರಕಕ್ಕಾಕು ನೀವು ಹೇಳಿದಂತೆ ನಾವು ನಡೀತೇವೆ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಮುಂದ ಈ 2ನೇ ಅಧ್ಯಾಯ ಸಮರೂಪಕ್ಕೆ ಬಂತು. 3ನೇ ಅಧ್ಯಾಯದೊಳಗ ಉಲ್ಲೇಖ ಮಾಡ್ತಾರ,
ಈ 3ನೇ ಅಧ್ಯಾಯ ಓದಿದ್ಮ್ಯಾಲ ನೀವು ಈ ಸಂದರ್ಶನ ಕೇಳುತ್ತಾ ಈ ವರ್ಣನೆಯನ್ನ ಕೇಳುತ್ತಾ ಜೀವ ಹೋದ್ಮ್ಯಾಲ ಜೀವನ ಮುಕ್ತಿ ಆಗೋರು ಕೋಟಿ ಕೋಟಿ ಜನ, ಆದ್ರೆ ಜೀವಂತ ಮುಕ್ತರಾಗ್ರಿ ಅಂತ ಹೇಳುತ್ತಾ ಇಲ್ಲಿ ನನ್ನ ಪ್ರವಚನಕ್ಕೆ ರಾಮ್ ಕೊಡ್ತೀನಿ.